ಸಿದ್ದರಾಮಯ್ಯನವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪರೇಷನ್ ಸಕ್ಸಸ್ ಆಗಿದೆ. ಕ್ರಾಸ್ ವೋಟಿಂಗ್ ಬಗ್ಗೆ ನಿನ್ನೆ ಚರ್ಚೆಯಾಗಿತ್ತು. ಇಬ್ಬರು ನಾಯಕರ ಭೇಟಿ ಬಳಿಕ ಅಡ್ಡ ಮತದಾನವನ್ನ ಮಾಡಿದ್ದಾರೆ ಸೋಮಶೇಖರ್ ಅವರು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪರೇಷನ್. ಬೆಳಿಗ್ಗೆ ಈ ಬಗ್ಗೆ ಮಾತನಾಡ್ತಾ ಇದ್ರು ಕೆಲವು ಶಾಸಕರು. ನಿನ್ನೆ ರಾತ್ರಿಯೇ ಕ್ರಾಸ್ ವೋಟಿಂಗ್ ಎಲ್ಲವೂ ಕೂಡ ಫಿಕ್ಸ್ ಆಗಿತ್ತು. ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಡಿಸಿಎಂ ಅನ್ನ ಭೇಟಿಯಾಗಿದ್ರು ಎಸ್.ಟಿ. ಸೋಮಶೇಖರ್. ಆಗಲೇ ಅವರಿಗೆ ಯಾರಿಗೆ ವೋಟ್ ಹಾಕಬೇಕು ಅಂತಲೂ ನಾನು ಆಗಲೇ ಹೇಳಿದೆ, ಡೈರೆಕ್ಷನ್ಸ್ ಇತ್ತು. ಜಿ.ಸಿ. ಚಂದ್ರಶೇಖರ್ ಅವರಿಗೆ ವೋಟ್ ಹಾಕ್ಬಿಡಪ್ಪ ಅಂತನೂ ಆಗಿತ್ತು. ಅದರ ಪ್ರಕಾರ ಜಿ.ಸಿ. ಚಂದ್ರಶೇಖರ್ಗೆ ವೋಟ್ ಹಾಕಿದ್ದಾರೆ ಎಸ್.ಟಿ. ಸೋಮಶೇಖರ್. ಇನ್ನೂ ಕೆಲವು ನಡೆ ನಿಗೂಢವಾಗಿದೆ. ಅದರಲ್ಲೂ ಶಿವರಾಮ್ ಹೆಬ್ಬಾರ್ ಅವರು ಏನು ಮಾಡ್ತಾರೆ, ಕಂದಕೂರ್ ಅವರು ಏನು ಮಾಡ್ತಾರೆ ನೋಡಬೇಕು. ಆಡಳಿತ ಪಕ್ಷಕ್ಕೆ ಇದೊಂದು ಅಡ್ವಾಂಟೇಜ್. ಯಾವಾಗಲೂ ಕೂಡ ಸಾಮಾನ್ಯವಾಗಿ ಯಾರೂ ಆಡಳಿತ ಪಕ್ಷವನ್ನು ಎದುರು ಹಾಕೊಳ್ಳಲ್ಲ, ಒಬ್ಬೊಬ್ಬರ ಇರ್ತಕ್ಕಂಥವ್ರು, ಅದರಲ್ಲೂ ಪಕ್ಷೇತರರೆಲ್ಲರೂ ಕೂಡ. ಯಾಕೆಂದರೆ ಅನುದಾನ ಸಿಗಬೇಕು, ಮಗದೊಂದು ಎಲ್ಲ ಇರುತ್ತಲ್ಲ. ಹಾಗಾಗಿ ಆಡಳಿತ ಪಕ್ಷದ ಪರವಾಗೇ ಹೋಗೋಣ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲವೂ ಕೂಡ ಆಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತಾ ಹೋಗೋಣ. ರವೀಶ್, ಹೆಚ್ಚು ಕಡಿಮೆ ಕಳೆದ 5-6 ತಿಂಗಳಿಂದನೂ ಸೋಮಶೇಖರ್ ಹೆಬ್ಬಾರ್ ಅವರು ಬಿಜೆಪಿಯಿಂದ ಅಂತರವನ್ನು ಕಾಯ್ಕೊಂಡಿದ್ರು. ಸೋಮಶೇಖರ್ ಅವರಂತೂ ನೇರವಾಗಿ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ರು. ಆಗಲೇ ಎಲ್ಲರೂ ಅಂದುಕೊಂಡಿದ್ರು ಇವ್ರದ್ದು ಅಡ್ಡ ಮತದಾನ ಆಗಬಹುದು ಅಂತ. ಟೋಟಲ್ ಸ್ಟ್ರಾಟಜಿ ಹೇಗಾಯಿತು, ಯಾವಾಗಾಯಿತು, ಏನೇನು ಹೇಳಿ ಕನ್ವಿನ್ಸನ್ನು ಮಾಡಿದ್ದಾರೆ ಅಂತ? ಖಂಡಿತವಾಗಿ ಕೂಡ ಮಾನಸಿಕವಾಗಿ ಒಂದು ರೀತಿಯಲ್ಲಿ 3-4 ತಿಂಗಳಿಂದಲೂ ಕೂಡ ಬಿಜೆಪಿಯಿಂದ ಒಂದು ಕಾಲನ ಹೊರಗಿಟ್ಟು ಇದೇ ಸೋಮಶೇಖರ್ ಹೆಬ್ಬಾರ್ ಅವರು ಸಿದ್ಧವಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ. ಯಾಕೆಂದರೆ ಅವರ ನಡವಳಿಕೆಗಳನ್ನು ಕೂಡ ನೋಡ್ತಾ ಇರ್ಬೋದು. ಸೋಮಶೇಖರ್ ಅವರು ಅಗ್ರೆಸಿವ್ ಆಗಿ ಒಂದು ರೀತಿಯಲ್ಲಿ ಮುಂದೆ ಬಂದು ಮಾತನಾಡ್ತಾ ಇದ್ರು. ಆದರೆ ಶಿವರಾಮ್ ಹೆಬ್ಬಾರ್ ಅವರು ಯಾವುದೇ ರೀತಿ ಅಗ್ರೆಸಿವ್ ಆಗಿ ಮುಂದೆ ಇರ್ತಿರ್ಲಿಲ್ಲ, ಎಸ್.ಟಿ. ಸೋಮಶೇಖರ್ ಅವರ ಹಿಂದೆ ಇರ್ತಿದ್ರು. ಹಾಗಾಗಿ ಅದರ ಭಾಗವಾಗಿ ಬೆಳಗಾವಿ ಅಧಿವೇಶನ ಸಂದರ್ಭದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅದು ಶುರುವಾಯಿತು. ಅಧಿವೇಶನ ಸಂದರ್ಭದಲ್ಲಿ ನಡೆದುಕೊಂಡಂಥ ರೀತಿ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಆದರೆ ಇದನ್ನು ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಚೆನ್ನಾಗಿ ಬಳಸ್ಕೊಂಡಿದ್ರು. ಯಾಕೆಂದರೆ ಆ ಒಂದು ಬೆಂಗಳೂರು ವಿಚಾರವಾಗಿ ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಕೂಡ, ಹಾಗಾಗಿ ಅವರ ಕ್ಷೇತ್ರದ ಬಗ್ಗೆ ಆಗಾಗ್ಗೆ ಹೋಗುವಂಥದ್ದು, ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಮತ್ತು CM ಅವ್ರನ್ನ ಕರೆದುಕೊಂಡು ಹೋಗುವಂಥದ್ದು, ಈ ರೀತಿಯ ಪ್ರಕ್ರಿಯೆಗಳು ಕೂಡ ನಡೆದಿತ್ತು. ಹಾಗಾಗಿ ಬೇಸನ್ನು ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ರು. ಆದರೆ ಅದಕ್ಕೆ ಒಂದು ವೇದಿಕೆ ಸಿಗಬೇಕಾಗಿತ್ತು. ಅಂದರೆ BJPಗೆ ಟಕ್ಕರ್ ಕೊಡೋದಕ್ಕೆ ಎಲ್ಲೋ ಒಂದು ಕಡೆ ಈ ಒಂದು ಟಕ್ಕರ್ನಿಂದಾಗಿ ನನಗೆ ಯಾವುದೇ ರೀತಿಯ ಎಫೆಕ್ಟ್ ಆಗಬಾರ್ದು ಅನ್ನೋದು ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಒಂದು ಇರಾದೆ ಆಗಿತ್ತು. ಅದರ ಪ್ರಕಾರವೇ ಈಗ ಸೋಮಶೇಖರ್ ಅವರ ಒಂದು ಎಪಿಸೋಡ್ ಮುಗೀತಾ ಇದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅಂದರೆ ಪೊಲಿಟಿಕಲ್ ಆಗಿ ಅವ್ರು ಏನು ಅಂದ್ಕೊಂಡಿದ್ರು ಆ ಎಪಿಸೋಡ್ ಮುಗೀತಾ ಇವತ್ತಿನ ರಾಜ್ಯಸಭಾ ಚುನಾವಣೆ ಸಂದರ್ಭದ ಕ್ರಾಸ್ ವೋಟಿಂಗ್ ವೇಳೆ ಅಂತಲೂ ಕೂಡ. ಯಾಕೆಂದರೆ ಕ್ರಾಸ್ ವೋಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ತುರ್ತಾಗಿ ಅವ್ರನ್ನ ಉಚ್ಚಾಟನೆ ಮಾಡೋದು ಒಂದು ಕ್ರಮ, ಇನ್ನೊಂದು ಕಡೆ ಸ್ಪೀಕರ್ ವಿರುದ್ಧ ಸ್ಪೀಕರ್ ಮುಂದೆ ಸೋಮಶೇಖರ್ ಅವರ ವಿರುದ್ಧ ದೂರು ಕೊಡೋದು ಇನ್ನೊಂದು ಕ್ರಮ. ಹಾಗಾಗಿ ಸ್ಪೀಕರ್ ಮುಂದೆ ಪ್ರಸ್ತಾಪ ಮಾಡುವಂಥ ದೂರೇನಿದೆ ಅದು ಪ್ರೋಸೆಸ್ ಡಿಲೇ ಆಗುತ್ತೆ ಅಂತ ಸೋಮಶೇಖರ್ ಅವ್ರಿಗೂ ಗೊತ್ತು, BJP ಗೊತ್ತು, ಕಾಂಗ್ರೆಸ್ ನಾಯಕರಿಗೂ ಗೊತ್ತು. ಉಚ್ಚಾಟನೆ ಮಾಡಿದ್ರೆ ನಾನು ಇನ್ನೂ ಫ್ರೀ ಆಗ್ತೇನೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾ ಯಾರಿಗೆ ಬೇಕಾದರೂ ಕೂಡ ಒಂದು ರೀತಿಯಲ್ಲಿ ಆ ಒಂದು ಪ್ರಚಾರ ಮಾಡ್ಬೋದು ಅನ್ನೋದು ಕೂಡ ಸೋಮಶೇಖರ್ ಅವರು ಅನಿಸಿದೆ. ಹಾಗಾಗಿ ಈ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು, ಅದ್ರ ಜೊತೆಗೆ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ನಡುವೆ ಕೂಡ ಸ್ಟ್ರಾಟಜಿ ಆಗಿರ್ತಕ್ಕಂಥದ್ದು. ಆ ಸ್ಟ್ರಾಟಜಿ ಇವತ್ತು ಸಕ್ಸಸ್ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ನಿಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ರವೀಶ್, ಧನ್ಯವಾದ. ಸೊ ಒಟ್ಟಾರೆ ಇವಾಗ ಇನ್ನೊಂದು ಸ್ವಲ್ಪ ಮುಕ್ಕಾಲು ಭಾಗ ಮತದಾನ ಪ್ರಕ್ರಿಯೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಕೆಲವು ಶಾಸಕರು ಬಂದು ಮತದಾನವನ್ನು ಮಾಡಿದ್ರೆ ಅಲ್ಲಿಗೆ 223 ಶಾಸಕರು ಮತ ಚಲಾವಣೆ ಮಾಡಿದ ಹಾಗೆ ಆಗುತ್ತೆ.